ಇಡಿ ಮತ್ತು ಸಿಬಿಐ ಸ್ವತಂತ್ರ ಸಂಸ್ಥೆಗಳೇ. ರಾಜೇಗೌಡ್ರೆ, ಏನು ವಿಪಕ್ಷಗಳನ್ನು ಕೇಳ್ಕೊಂಡು ಯಾವಾಗ ತನಿಖೆ ಮಾಡಿಸೋಣ, ಯಾವಾಗ ಶುರು ಮಾಡೋಣ ಅಂತ ಕೇಳ್ಕೊಂಡು ಮಾಡ್ಬೇಕಾ? ಇಲ್ಲ ನೋಡಿ, ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸೋದಕ್ಕೆ 5 ವರ್ಷದ ಕಾಲಾವಧಿ ಇದೆಯಪ್ಪ. ಒಂದು ಭರವಸೆ ಕೊಟ್ಟಿದ್ರು, ಹಿಂದಿನ ಸರ್ಕಾರ ಇದ್ದಾಗ ನಡೆದ ಅವ್ಯವಹಾರಗಳ ತನಿಖೆ ಮಾಡಿಸ್ತೀವಿ ಅಂತ. 1.5 ವರ್ಷ ಆದ್ಮೇಲೆ ಮಾಡಿಸ್ತಿದ್ದಾರೆ. ನಿಮ್ಮನ್ನು ಕೇಳ್ಕೊಂಡು ಮಾಡ್ಬೇಕಾ, ಯಾವಾಗ ಮಾಡಬೇಕು? 360 ಭರವಸೆಗಳನ್ನ ಕೊಟ್ಟಿದ್ದಾರೆ. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಈ ತನಿಖಾ ಸಂಸ್ಥೆ 21 ಏನು ತನಿಖೆಗೆ ಆದೇಶ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಸೊ ನಾವು ಎಲ್ಲರದು ಸೇರಿಸಿ ತನಿಖೆ ಮಾಡ್ತಾ ಇದ್ದೀವಿ ಅಂದರು. ನಾಗರಾಜದವರು ಒಂದು ವಿಚಾರನ ಸ್ಪಷ್ಟಪಡಿಸಿದ್ರು ಇದ್ರ ಮಧ್ಯದಲ್ಲಿ. ಯಾವ ವಿಚಾರಗಳ ಬಗ್ಗೆ ಈಗ ಯತ್ನಾಳ್ ಅವರು ಹೇಳಿದ ವಿಚಾರದ ಬಗ್ಗೆನೂ ಇದು ಮಾಡಿದ್ರು. ಸೊ ಈ ಹಿಂದೆ ಸಿದ್ದರಾಮಯ್ಯನವ್ರು CM ಆಗಿದ್ದಂಥ ಸಂದರ್ಭದಲ್ಲಿ ರೀಡೋ ಅನ್ನೋ ಪ್ರಕರಣದ ಬಗ್ಗೆ ಸಾಕಷ್ಟು ಗುಲ್ಲೆದ್ದಿತ್ತು. ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳಾಗಿತ್ತು. 1600 ಎಕರೆ ರೀಡೋ ಆಗಿತ್ತು. ಹಿಂದೆ ಡಿನೋಟಿಫಿಕೇಷನ್ ಹಗರಣನ ರೀಡೋ ಅಂತ ಚೇಂಜ್ ಮಾಡಿಕೊಂಡ್ರು ಅಂತ ಮಾಧ್ಯಮಗಳಲ್ಲೂ ಸುದ್ದಿ ಆಗಿತ್ತು, ಫ್ಲೋರಲ್ಲೂ ಚರ್ಚೆ ಆಗಿತ್ತು. ಯಾಕೆ ಅದನ್ನು ತನಿಖೆ ಕೊಡಬಾರ್ದು ಅಂತ ನನ್ನ ಪ್ರಶ್ನೆ. ಪಾರದರ್ಶಕವಾಗಿ ನೀವು ತನಿಖೆ ಮಾಡ್ತೀವಿ ಅಂದರೆ ನಮ್ದೇನು ಬೇಜಾರಿಲ್ಲ. ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಇಟ್ಕೊಂಡು ನೀವು ತನಿಖೆ ಮಾಡ್ತೀನಿ ಅಂದರೆ ಸೊ ಇದನ್ನು ದ್ವೇಷದ ರಾಜಕಾರಣ ಅನ್ಬೇಕಾ, ಏನು ಅನ್ಬೇಕು ಅನ್ನೋದು ಅವರೇ ಸ್ಪಷ್ಟಪಡಿಸ್ಲಿ. ಯಾಕೆಂದರೆ ಹಿರಿಯರಿದ್ದಾರೆ, MLC ಇದ್ದಾರೆ, ಫ್ಲೋರಲ್ಲಿ ಹೋಗಿ ಮಾತಾಡ್ತಾರೆ. ಇಂಥ ವಿಚಾರಗಳಲ್ಲಿ ಸಾಕಷ್ಟು ಅನುಭವಿತರು ಮತ್ತು ಘನಪಾಂಡಿತ್ಯ ಹೊಂದಿರೋ ಅಂಥವ್ರು. ಹಂಗಿದ್ದಾಗ ಈಗ 2011ರಲ್ಲಿ ಇವರೇ ಹಂಸರಾಜ್ ಭಾರದ್ವಾಜ್ ವಿಚಾರದಲ್ಲಿ ಅವರು ಕೊಟ್ಟಂಥ ರಾಜ್ಯಪಾಲರ ಬಗ್ಗೆ ಯಾವಾಗಲೂ ಇವರು ಟೀಕಾ ಪ್ರಹಾರ ಮಾಡ್ತಾ ಇದ್ದಾರೆ. ಈ ಸತಿ ಹೋರಾಟಗಳು ಮಾಡಿದ್ರು. ಮೊನ್ನೆ MLC ನಾರಾಯಣ ಸ್ವಾಮಿ ಅವ್ರ ವಿಚಾರದಲ್ಲೂ ಅದನ್ನೇ ಮಾಡಿದ್ರು. MLC ನಾರಾಯಣ ಸ್ವಾಮಿ ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಅಂತ ಹೋದರು. ಅದ್ಭುತವಾಗಿ ಬರೀತಾರೆ. ವಿಜಯ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ 2002ರಿಂದ 2004ರಲ್ಲಿ KHBಲಿ ನಾರಾಯಣ ಸ್ವಾಮಿಯವರು ಡೈರೆಕ್ಟರ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ತಮಗೆ ಬೇಕಾದಂತೆ ದಾಖಲಾತಿಗಳನ್ನ ತಿದ್ದಿ ತಮಗೆ ಬಳಸ್ಕೊಂಡಿದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ. ಸೊ ಅದೇ ಸಂದರ್ಭದಲ್ಲಿ ರಾಜ್ಯಪಾಲರ ಆಫೀಸಿಂದ ಎಷ್ಟು ಚೆನ್ನಾಗಿ ಬೌನ್ಸಾಗಿ ಬರುತ್ತೆ ಅಂದರೆ, ಆಯಿತು ನೀವು ಈ ಪ್ರಕರಣದಲ್ಲಿ ಅವ್ರ ಮೇಲೆ ಪ್ರಕರಣ ಮಾಡೋದಾದರೆ, ಸೊ ಇದೇ ಪರಿಸ್ಥಿತಿಲಿ ಮೂಡಾದಲ್ಲಿ ಸಿದ್ದರಾಮಯ್ಯನವ್ರ ಮಗ ಅವರವರು 2022ರಲ್ಲಿ ಒನ್ ಆಫ್ ದ ಡೈರೆಕ್ಟರ್ ಆಗಿರ್ತಾರೆ. ಆ ಪ್ರಕರಣದಲ್ಲಿ ಇವ್ರನ್ನ ಯಾಕೆ ಸೇರಿಸಲ್ಲ? ಈ ಪ್ರಕರಣದಲ್ಲಿ ನೀವು ಸೇರ್ಸಕ್ಕೆ ಬಂದಿದ್ದೀರಲ್ಲ ಕಂಪ್ಲೇಂಟು, ಯಾವ ರೀತಿ ಇದು ಅಂತ. ಸೊ ಇಲ್ಲಿ ದ್ವೇಷದ ರಾಜಕಾರಣನ, ಪ್ರೀತಿಯ ರಾಜಕಾರಣನ, ಪ್ರೇಮದ ರಾಜಕಾರಣನ ಅವರು ಕ್ಲಾರಿಫೈ ಮಾಡಿ. ಹೇಳ್ತಾ ಇರೋದು ರಾಜಭವನಕ್ಕೂ ವಿಧಾನಸೌಧಕ್ಕೂ ನಡೆದ ಪತ್ರ ವ್ಯವಹಾರದಂತೆ ಭಾಸ ಆಗ್ತಾ ಇಲ್ಲ, ಹಂಗಾಗಿದ್ದಲ್ಲ. ಓರಲಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋದಾಗ ಇಂಥದ್ದೊಂದು ಖಂಡಿತವಾಗ್ಲು. ನಾನು ಈಗ ಯಾಕೆ ವಿಜಯ ಕರ್ನಾಟಕದಲ್ಲಿ ಬಂದಂತ ಒಂದು ಆರ್ಟಿಕಲ್ನ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಪರಿಸ್ಥಿತಿಗಳಿದ್ದಾಗ ನೀವು ಇದನ್ನ ಯಾವ ರೀತಿ ಕನ್ಸಿಡರೇಷನ್ ತಗೋತೀರಿ? ನಾಗರಾಜದವರು ಅದನ್ನ ಅವ್ರು ಸ್ಪಷ್ಟಪಡಿಸ್ಬೇಕು. ಅವ್ರು ಹೇಳ್ತಾರೆ ನಾವು ಯಾವ ದ್ವೇಷದ ರಾಜಕಾರಣ ಮಾಡಿಲ್ಲ ಅಂತ. ಸೊ ಪ್ರತಿಯೊಂದು ನೀವು ನಡೀತಾ ಇರೋಂಥ ರೀತಿಗೆ ಅಂಗೈ ಉಣ್ಣು ಕನ್ನಡಿ ಬೇಕಾ ಅನ್ನೋ ರೀತಿ ನಿಮ್ಮ ನಡೆನೇ ತೋರಿಸ್ತಾ ಇದೆ, ನೀವು ಯಾವ ರೀತಿ ನಡೀತಾ ಇದ್ದೀರಾ ಅಂತ. ಸೊ ಮಾಧ್ಯಮದವರು ಇದನ್ನ ದ್ವೇಷದ ರಾಜಕಾರಣ ಅಂತ ಬಿಂಬಿಸೋದ್ರಲ್ಲಿ ತಪ್ಪೇನಿದೆ? ಮಾತಾಡೋದ್ರಲ್ಲಿ ತಪ್ಪೇನಿದೆ? ನೀವು ಮಾಡ್ತಾ ಇರೋದು ಅದನ್ನೇ. 21 ಪ್ರಕರಣ ಕೊಡಿ ಸ್ವಾಮಿ, ಇನ್ನೂ ಬೇಜಾನ್ ಪ್ರಕರಣಗಳಿದ್ದಾವೆ, ಚರ್ಚೆಗೆ ಬರ್ತಾರೆ. ನಾನು ಬರೀ ಒಂದೇ ಹೇಳ್ತಾ ಇದ್ದೀನಿ, ಯಾಕೆಂದರೆ ಮಾಧ್ಯಮದ ಸಮಯ ಅತ್ಯಮೂಲ್ಯ. ಅದರ ಸಮಯನ ನಾವು ಹಾಳು ಮಾಡಬಾರ್ದು. ಪ್ರಕರಣಗಳು ತೆಗಿತಾ ಹೋದರೆ ಕಾಂಗ್ರೆಸ್ನಲ್ಲಿ ಲಿಸ್ಟ್ಗಳ ಗಟ್ಟಲೆ, ಪುಟಗಳ ಗಟ್ಟಲೆ ಪ್ರಕರಣಗಳಿದ್ದಾವೆ, ಹಗರಣಗಳಿದ್ದಾವೆ, ಚರ್ಚೆ ಆದಂಥ ವಿಚಾರಗಳಿದ್ದಾವೆ. 21ನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಬಹುಶಃ ನಿಮಗೆ ಬೇಕು. ಇದನ್ನು ಇಟ್ಕೊಂಡು ಅವ್ರನ್ನ ಎದುರಿಸಿ ಮುಂದುವರಿದಂಗೆ ಮಾಡಬೇಕು, ಅವ್ರನ್ನ ಕಟ್ಟಾಕಬೇಕು ಅನ್ನೋ ಒಂದೇ ಒಂದು ಚಿಂತನೆ ಇಟ್ಕೊಂಡು ಹೊರಟಿದ್ದೀರ ವಿನಃ ಬೇರೆ ಯಾವ ಚಿಂತನೆಗಳು ನಿಮ್ಮಲ್ಲಿಲ್ಲ. ನೇರವಂತಿಕೆಯಿಂದ ನೈಜವಾಗಿ ನೀವು ತನಿಖೆ ಮಾಡ್ತೀವಿ ಅಂದರೆ BJPಯವರು ಸಿದ್ಧರಿದ್ದಾರೆ, ಈ ನಾಡಿನ ಜನತೆಯೂ ಸಿದ್ಧರಿದ್ದಾರೆ. ನೀವು ತನಿಖೆ ಮಾಡ್ತೀವಿ. ಭ್ರಷ್ಟಾಚಾರ ಈ ದೇಶಕ್ಕೆ ಅಂಟಿರೋಂಥ ಮಹಾಪಾಪ. ಆ ಪಾಪನ ತೊಳೆಯೋಕ್ಕೆ ನೀವು ತಯಾರಾಯ್ತೀನ ಅಂದರೆ ಇಡೀ ರಾಜ್ಯದ ಜನತೆ ನಿಮ್ಮ ಜೊತೆ ನಿಂತಿರುತ್ತೆ. ನಿಮಗೆ 136 ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಆ ಮ್ಯಾಂಡೇಟನ್ನು ಯಾವ ರೀತಿ ಉಪಯೋಗಿಸ್ಬೇಕೋ ಅದನ್ನು ಉಪಯೋಗಿಸಿ. ನಿಮ್ಮ ಮೇಲೆ ಬಿದ್ದಿರೋಂಥ ಕೊಚ್ಚೆನ ಮುಚ್ಚಾಕೊಳ್ಳಿಕ್ಕೆ ನೀವು ಬೇರೆಯವ್ರ ಮುಖಕ್ಕೆ ಬಟ್ಟೆ ಹೊಚ್ಚುವಂಥ ಪ್ರಯತ್ನ ನೀವು ದಯವಿಟ್ಟು ಮಾಡಬೇಡಿ ಅನ್ನೋದು ನನ್ನ ವಾದ. ಸರ್, ಕೇಂದ್ರ ಸರ್ಕಾರ ಮಾಡ್ತಿರೋದು ಅಲ್ಲ, ಅದನ್ನು ಅಷ್ಟೇ. ನಾವು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯಾರೇ ಮಾಡಿದ್ರು ಅಷ್ಟೇ ಭ್ರಷ್ಟಾಚಾರದ ವಿರುದ್ಧ ಜನತೆನೇ. ಕಳೆದ 10 ವರ್ಷಗಳಲ್ಲಿ CBI ಎಷ್ಟು ರೇಡ್ಗಳನ್ನು ಮಾಡ್ತು? ಅವುಗಳ ಪೈಕಿ ರಾಜಕಾರಣಿಗಳ ಮೇಲೆ ಆದಂಥ ರೇಡ್ ಎಷ್ಟು? ರಾಜಕಾರಣಿಗಳ ಮೇಲೆ ಆದಂಥ ರೇಡ್ಗಳ ಪೈಕಿ ವಿಪಕ್ಷಗಳ ನಾಯಕರ ಮೇಲೆ ಆದಂಥ ರೇಡ್ ಎಷ್ಟು? ಸಾಕಷ್ಟು ವಿಚಾರಗಳಲ್ಲಿ ವಿರೂಪಾಕ್ಷಪ್ಪರ ಮನೆ ರೈಡ್ ಆಯಿತು. ದಾವಣಗೆರೆ GM ಸಿದ್ದೇಶ್ವರ ಪರ್ಸೆಂಟೇಜ್ ಅಂತ ಅಲ್ಲ ನನಗೆ ಗೊತ್ತಿಲ್ಲ. ಪರ್ಸೆಂಟೇಜ್ ಆಫ್ ಕೇಸಸ್ ಜಾಸ್ತಿ ಇದೆಲ್ಲ, ಹಾಗಾಗಿ ಅವ್ರ ಮೇಲೆ ಜಾಸ್ತಿ ಮಾಡಲೇಬೇಕಾಗತ್ತೆ.
ಅಲ್ಲ. ನಾಗರಾಜ್ ಯಾದವ್ ಸ್ಟೇಟ್ಮೆಂಟ್ಗೂ ನಿಮ್ಮ ಸ್ಟೇಟ್ಮೆಂಟ್ಗೂ ಏನು ವ್ಯತ್ಯಾಸ? ಹೇಳುವಂಥದ್ದು- ಈ ರಾಜ್ಯದಲ್ಲಿ 2013ರಿಂದ 18ರ ತನಕ ಯಾವುದೇ ಹಗರಣಗಳೇ ನಡೆದಿಲ್ಲ, ಆದ್ರಿಂದ ತನಿಖೆ ಕೊಡೋ ಪ್ರಶ್ನೆನೇ ಇಲ್ಲ ಅಂದ್ರೆ ಅವರು ಏನ್ ವ್ಯತ್ಯಾಸ ಇದೆ ಅವ್ರಿಗೂ ನಿಮಗೂ? ನಾನು ಹೇಳುವಂತದ್ದು ಆ ಎಲ್ಲಾ ಸಂದರ್ಭದಲ್ಲೂ ತನಿಖೆಗೆ ಆಗೋಗ್ಬಿಡ್ಲಿ. ಹೇಗೆ ಈಗ ಕೇಂದ್ರ ಸರ್ಕಾರ ಇಡಿ ಮತ್ತೆ ಸಿಬಿಐ ತನಿಖೆಗಳನ್ನ ಕೊಡ್ತಾ ಇದೆಯೋ ಹಾಗೆ ಇವರು ಕೊಟ್ಬಿಡ್ಲಿ. ಜಸ್ಟಿಸ್ಗಳನ್ನ ಕೊಟ್ಟು ತನಿಖಾ ಆಯೋಗಗಳನ್ನ ರಚನೆ ಮಾಡಿ, SIT ಅಂತ ಮಾಡ್ತೀರಿ, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಬಿಡ್ತೀರಿ, ನಿಮ್ಗೆ ಯಾರನ್ನ ಬೇಕು ಬಿಡ್ತೀರಿ. ಹಿಂಗೆ ಹೇಳಿದ್ರೆ ನಾಗೇಂದ್ರ ಪ್ರಕರಣದಲ್ಲಿ ಪಾಪ ನೀವೇ ಹೇಳ್ತೀರಿ ಸರ್, ಒಂದ್ ನಿಮಿಷ ಸರ್ ಮುಗಿಸ್ಬಿಡ್ತೀನಿ. ನಾಗೇಂದ್ರ ಪ್ರಕರಣದಲ್ಲಿ ನೀವೇ ಎಷ್ಟು ಚೆನ್ನಾಗಿ ಹೇಳ್ತೀರಿ ಅಂದ್ರೆ ನೈತಿಕ ಹೊಣೆ ಹೊತ್ತು ನಾಗೇಂದ್ರನ್ ರಾಜೀನಾಮೆ ಕೊಡಿಸ್ತೋ ಅಂತ. ಇದೇ ವಾಲ್ಮೀಕಿ ಹಗರಣದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆದವರು ಖಜಾನೆ 2 ಇಂದ 3 ಕೋಟಿ ಮೇಲೆ ₹1 ಆಚೆ ಹೋದ್ರು ಯಾರು ಫೈನಾನ್ಸ್ ಮಿನಿಸ್ಟರ್ ಅವ್ರ ಗಮನಕ್ಕೆ ಬರುವಂಥದ್ದು ಸಹಜ, ಮತ್ತೆ ಚೀಫ್ ಸೆಕ್ರೆಟರಿಗೆ ಬರೋದು ಸಹಜ. 79 ಕೋಟಿ ಆಚೆ ಹೋದ್ರು ಕೂಡ ಅವ್ರಿಗೆ ನೈತಿಕ ಹೊಣೆ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಸಮಾಜವಾದಿಗಳು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ನಾವು ಹಿಂದುತ್ವ ಅಂತ BJP ಅವ್ರು ಮಾತಾಡ್ತಾರೆ, ನಾನು ಹಿಂದುಳಿದ ವರ್ಗದವ್ರ ಪರ ಅಂತ ಹೇಳೋವಂಥವ್ರು. ನಿಮ್ಮ ವಾಲ್ಮೀಕಿ ಹಗರಣದಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದಿದೆ, ಹಿಂದುಳಿದ ವರ್ಗದವ್ರ ಪರವಾಗಿದ್ದೀವಿ, ಅಹಿಂದ ಕಟ್ಟಿದೀವಿ ಅನ್ನೋರು, ನಿಮಗೆ ಯಾವ ನೈತಿಕತೆ ಇದೆ ಅನ್ನೋದು ನನ್ನ ಪ್ರಶ್ನೆ. ಅದನ್ನ ಯೋಚನೆ ಮಾಡ್ಬೇಕು ನಾವು, ಜನನು ಯೋಚನೆ ಮಾಡ್ಬೇಕು. ನಾಗರಾಜ್ ಅವರು ಹೇಳಿ, ನನಗೇನ್ ಬೇಸರ ಇಲ್ಲ ಪಾಪ, ನಾಗರಾಜ್ ಅವರು ಹೇಳಿ ನೈತಿಕತೆ ಇದೆಯಾ ಇಲ್ವಾ? ಅಹಿಂದ ನಾಯಕರು ಸಮಾಜವಾದಿ ಹೇಳ್ಬೇಕಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.